ಶ್ರೀಕಾಂತ ಅಮ್ಮ ಬಂದಿರಂತ ನೋಡಿದ್ರ? ಧ್ರುವ ಸರ್ ಅವ್ರು ಇನ್ನ ಬಂದಿಲ್ಲ, ಮೋಸ್ಟ್ಲಿ ಎಲ್ಲೋ ಮಿಸ್ ಆಗಿರ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಲೂಸ್ ತರ ಮಾತಾಡಬೇಡಿ, ಅವನ್ ಚಿಕ್ಕ ಮಗುನ ಕಳ್ದೋಗಕ್ಕೆ. ಆದ್ರೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಹೇಳುದಪ್ಪ. ಅಮ್ಮ 3 ಗಂಟೆ ಆಯ್ತು, ಹೊರಡೋಣ. ಅದ್ಯಾ ಒಂದು 10 ಮಿನಿಟ್ಸ್ ಟೀ ಕುಡ್ಕೊಂಡು ಹೋಗೋಣ. ಕಾಂತ, ಆ ಕೆಲ್ಸದ ಹೆಂಗ್ಸ್ ಬಂದಿದ್ರೆ ಟೀ ಮಾಡ್ಕೊಂಬರಕ್ ಹೇಳ್ತೀಯಾ? ಮೇಡಮ್ ಮೋಸ್ಟ್ಲಿ ಅವ್ರು ಇನ್ನ ಬಂದಿಲ್ಲ ಅನ್ಸುತ್ತೆ. ನೋಡ್ತೀನಿ ಮೇಡಮ್, ಬಂದಿದ್ರೆ ಹೇಳ್ತೀನಿ. ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಎಲ್ಲರೂ ಸರಿಯಾಗಿ ಮುಕ್ತವ್ರೆ, ಒಂಚೂರು ಅಥವಾ ತಗೋ ಅಂತ ಕೊಟ್ರ ಸ್ವಾರ್ಥಿಗಳು. ಅದ್ರ ಜೊತೆಗೆ ಈ ಹೊಸ ಎಮ್ಮನ್ ಬೇರೆ ಹುಡ್ಕು ಹುಡ್ಕು ಅಂತ ಅವಾಗ ಕಳಿಸ್ತಾರೆ. ಹೊಟ್ಟೆ ಬೇರೆ ಕವ ಕವ ಆಗ್ತದೆ. ಕಷ್ಟ ಯಾರಾದ್ರೂ ಹೇಳ್ಕೊಡುತ್ತೆ. ಅಮ್ಮ ಅಮ್ಮ, ಹೊಸ ಅಮ್ಮ ಭಿಕ್ಷಿಗೂ ತರ ಬಿಡ್ತಾರೆ, ಎಲ್ಲೋ ಕಾಣಿಸ್ತಾ ಇಲ್ಲ. ಮೇಡಮ್ ಅವ್ರು ಇನ್ನ ಬಂದಿಲ್ಲ, ಟೀನ ನಾನೇ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಟೀ ಕುಡ್ದಾಯ್ತು, ಹೋಗೋಣ ಬಾ. ಹ್ಞೂ ಅದ್ಯಾ, ಹೊರಡೋಣ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀವೇ ಊಟ ತಗೊಂಬಂದಿದ್ದು ಬಹಳ ಖುಷಿ ಆಯ್ತು. ನಾವೆಲ್ಲ ಹೀಗೆ ಒಟ್ಟಿಗೆ ಕೂತು ಊಟ ಮಾಡಿ ತುಂಬಾ ದಿನಗಳೇ ಆಗೋಗಿತ್ತು. ಅಣ್ಣ, ನೀ ಥ್ಯಾಂಕ್ಸ್ ಏನೇ ಇದ್ರು ಅಮ್ಮ ಮತ್ತೆ ಆರ್ತಿಗೆ ಹೇಳ್ಬೇಕು. ಈ ಅಡ್ಗೆ ಮಾಡಿದವ್ರೆ. ತರ್ಲೆ, ಹೋಗು ಸುಮ್ಮನೆ. ಬಾಯ್ ಬಾಯ್. ಗೈಸ್, ಗೆಟ್ ಬ್ಯಾಕ್ ಟು ವರ್ಕ್. ನನ್ನ ಮಗಳು ಹೊರಟು ಬಿಟ್ಲು. ಇನ್ನು ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಾಂತ, ಆ ಕೆಲ್ಸದ ಹೆಂಗಸು ಬಂದ್ಮೇಲೆ ಅವಳದೊಂದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡು. ನೀವೇನು ಮೇಡಮ್, ಅವ್ರ ಕೆಲ್ಸದವ್ರು ಯಾವ ಸೆಲೆಬ್ರಿಟಿನೂ ಅಲ್ಲ, ಅವ್ರ ಫೋಟೋ ನಿಮ್ಗೆ ಯಾಕೆ? ಹೇಳ್ದಷ್ಟು ಮಾಡು, ತಲ ಹರಟೆ ಮಾಡಬೇಡ. ವಸಿಷ್ಠ ಫ್ಯಾಮಿಲಿ ಸಮಾಸ ಮಾಡಿ ನಾನು ಹಾಳಾಗೋದೆ. ಅಲ್ಲ, ಆಫೀಸ್ ಕೆಲಸ ಇದ್ದ ಹಿಡಿದು ಮನೆ ಕೆಲಸದವರೆಗೂ ಎಲ್ಲಾ ಕೆಲಸನೂ ಮಾಡಾಯ್ತು. ಇನ್ನು ಏನೇನ್ ಮಾಡಿಸ್ತಾರೋ ಗೊತ್ತಿಲ್ಲ. ಅಲ್ಲ, ಈ ಸುಹಾಸಿನಿ ಮೇಡಮ್ಗೆ ಆಫೀಸಲ್ಲಿ ಕಾಫಿ ಟೀ ಕೊಡೋ ಎಮ್ಮನ್ ಫೋಟೋ ಯಾಕೆ ಬೇಕು ಅಂತ ಕೇಳ್ತೀನಿ. ಫೋಟೋ ಕಳ್ಸಿಲ್ಲ ಅಂದ್ರೆ ಅವ್ರ ಮಗುಂಗ್ ಹೇಳ್ಬಿಟ್ಟು 1 ವರ್ಷದ ಸ್ಯಾಲ್ರಿ ಕೊಡ್ಸಿದ್ರು ಕೊಡ್ಸ್ಬಿಡ್ತಾರೆ. ಫೋಟೋ ಕಳ್ಸಿದ್ರೆ ಒಳ್ಳೇದು. ಅಮ್ಮ ಅಮ್ಮ, ಸುಹಾಸಿನಿ ಮೇಡಮ್ಗೆ ಏನ್ ಗೊತ್ತು ಆ ಕಾಫಿ ಟೀ ಕೊಡೋ ಎಮ್ಮೆ ಹೆಂಗಿದ್ದಾನೆ ಅಂತ. ಈ ಎಮ್ಮನ್ ಫೋಟೋನೇ ತೆಗೆದು ಕಳಿಸ್ಬಿಡ್ತೀನಿ. ಅಮ್ಮ ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಯಾಕೆ ಸರ್? ಬಾಮ್ಮ ಒಂದ್ ನಿಮಿಷ ನಿಂತ್ಕೊ, ಹೇಳ್ತೀನಿ. ಬಿಡಿ ಸರ್. ನೀನ್ ಸುಮ್ನೆ ಇರಮ್ಮ ಒಂದ್ ನಿಮಿಷ. ನನ್ ಮೀನು ಏನಾದ್ರೂ ಇದೆಲ್ಲ ನೋಡ್ಬಿಟ್ರೆ ಹಂಗೆ ಕತ್ತರಿಸ್ಬಿಡ್ತಲ್ಲ. ತಗೊಳಮ್ಮ, ಇದನ್ನ ಹಿಡ್ಕೊ. ಹಿಂಗಲ್ಲ, ಹಿಂಗಿಡ್ಕೊ, ಸ್ಲೇಟ್ ತರ.
ನಾನೆಲ್ಲೋ ಆ ವೈದೇಹಿನಿ ಬಂದು ಆಫೀಸಿಗೆ ಸೇರ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಇದ್ಯಾರು? ಸೂಪರ್ ಆಗಿ ಬಂದಿದೆ. ಕೊಡಮ್ಮ. ಜೊತೆಗೊಂದು ಸೆಲ್ಫಿ ತಗೊಳ್ಳೋಣ ಬನ್ನಿ ಸರ್. ಸೆಲ್ಫಿ ತಗೊಳ್ಳೋ ರೇಂಜಿಗೆ ಬೆಳೆಬಿಟ್ಟಿದ್ದೀರಾ ನಾನು. ಬೆಳಪ್ಪ ಮೀನು ಗೊತ್ತಾದ್ರೆ ದೊಡ್ಡ ಸೀನು ಮಾಡಿಬಿಡ್ತಾಳೆ. ಆಯ್ತಾಯ್ತು, ಅಲ್ಲೋಗಿ ತಿಕ್ಕೊಳಮ್ಮ. ಉಜ್ಜಲೆ. ಅಬ್ಬಾ, ಅಂತೂ ಈ ಅಮ್ಮ ಈಗ್ಲಾದ್ರೂ ಬಂದ್ರಲ್ಲ. ಮೊದ್ಲು ಈ ಅಮ್ಮನ್ ಫೋಟೋ ತೆಗೆದು ಸುಹಾಸಿನಿ ಮೇಡಮ್ ಕಳಿಸ್ಬೇಕು, ಇಲ್ಲಾಂದ್ರೆ ದೊಡ್ಡ ಅವಂತರ ಆಗ್ಬಿಡುತ್ತೆ. ಅಲ್ಲ ಅಮ್ಮ, ಎಲ್ಲೋಗಿದ್ರಿ ನೀವು? ನಿಮ್ಮನ್ನ ಹುಡುಕ್ತಾ ಇರೋ ಜಾಗ ಇಲ್ಲ. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಅದು ಯಾಕೋ ಸ್ವಲ್ಪ ಹುಷಾರಿರ್ಲಿಲ್ಲಪ್ಪ, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ ಬರೋಣ ಅಂತ ಹೋಗಿದ್ದೆ. ಸರಿ ಆಯ್ತು, ಒಂದ್ ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ, ಒಂದ್ ಫೋಟೋ ತಗೊಂತೀನಿ. ಫೋಟೋನಾ? ನಂದ? ಯಾಕೆ? ನಾನ್ ನಿಜವಾಗ್ಲೂ ಪೆಕ್ರಾನೆ. ಅವಾಗ್ಲೇ ಆ ಹೆಂಗ್ಸಿನ ಫೋಟೋ ತೆಗೆದು ಮೇಡಮ್ಗೆ ಕಳ್ಸಿದೀನಿ. ಮತ್ತೆ ಈಗ ಇವ್ರ ಫೋಟೋ ತೆಗೆದು ಕಳ್ಸಿದ್ರೆ ಮೇಡಮ್ ಮತ್ತೆ ಆಗ್ಲೇ ಕಳ್ಸಿದ ಫೋಟೋ ಯಾರ್ದು ಅಂತ ಕೇಳಿದ್ರಿ ಏನ್ ಹೇಳಿ? ಮೇಡಮ್ ಮೊದ್ಲೇ ಕಳ್ಸಿದ ಫೋಟೋನ ನೋಡಿದಾರೆ ಅಂತ ಬ್ಲೂಟಿಕ್ ಬೇರೆ ತೋರಿಸಿದೆ. ಈಗ ಇವ್ರ ಫೋಟೋ ತೆಗೆದು ಕಳ್ಸಿದ್ರೆ ಪಕ್ಕ ಎಡವಟ್ಟಾಗ್ಬಿಡುತ್ತೆ. ಬೇಡ. ಅಲ್ಲಪ್ಪ, ಫೋಟೋ ಯಾಕೆ ಬೇಕು ಅಂತ ಕೇಳ್ದೆ, ಕೇಳಿಸ್ಲಿಲ್ವಾ? ಅದು ಏನಿಲ್ಲ ಅಮ್ಮ, ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ವಲ್ಲ, ಜಾಯ್ನಿಂಗ್ ಪ್ರೊಸೀಜರ್ ಬೇಕಿತ್ತು. ಇರ್ಲಿ ಬಿಡಿ, ನಿಮ್ಮನ್ನ ಎನ್ರೋಲ್ ಲಿಸ್ಟ್ಗೆ ಏನು ಹಾಕೊಂಡಿರಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಸರಿನಪ್ಪ. ಅಕ್ಕ ಅಕ್ಕ, ಹೇಗಿದ್ದೀರಾ ಅತ್ತೆ? ಏನಿದು? ಏನಿದ್ದಕ್ಕಿದ್ದ ಹಾಗೆ? ಊಟ ತಂದಿದ್ದೀನಿ ಅತ್ತೆ. ಇಲ್ಲಿ ಊಟಕ್ಕಿಲ್ಲ, ಮನೆಯಿಂದ ತಗೊಂಡ್ ಬಾ ಅಂತ ನಿಮ್ಮಕ್ಕ ಅಮೂಲ್ಯ ಹೇಳಿದ್ಲ? ಇಲ್ಲ ಅತ್ತೆ, ಸರ್ಪ್ರೈಸ್ ಕೊಡೋಣ ಅಂತ ತಗೊಂಡ್ಬಂದೆ. ಅಮ್ಮನೇ ಕಳ್ಸಿರೋದು. ಓಹೋ, ನಿಮ್ ಮೆಸ್ನಲ್ಲಿ ಗಿರಾಕಿ ಕಮ್ಮಿ ಆಗಿ ಉಳ್ದೋಗಿರೋದನ್ನೆಲ್ಲ ನಿಮ್ಮಮ್ಮ ಕಳ್ಸಿದ್ರ? ಮೆಸ್ ಊಟ ತಿನ್ನೋ ಗತಿ ನಮ್ಗಿಲ್ಲ, ತಗೊಂಡ್ ಹೋಗು. ಅರೆ ಅಂಜು, ಅದ್ಕೆ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅದ್ಕೆ. ಸ್ಟಡೀಸ್ ಎಲ್ಲ ಚೆನ್ನಾಗೇ ನಡೀತಿದೆ. ನೀನ್ ಬಿಡು, ರೈಟ್ ಸ್ಟೂಡೆಂಟ್. ಓದಿಲ್ಲ ಅಂದ್ರೂ ಚೆನ್ನಾಗೆ ಮಾರ್ಕ್ಸ್ ತಗೊಳ್ತೀಯ. ಅಂಜು, ಅಮ್ಮ ಏನಾದ್ರೂ ಬೇಜಾರಾಗೋ ತರ ಮಾತಾಡಿದ್ರಾ? ಹೇಳಂಜು, ಅಮ್ಮ ಏನಾದ್ರೂ ಹೇಳಿದ್ರಾ? ಇಲ್ಲ ಅಕ್ಕೆ. ಅಂಜು, ಅಮ್ಮ ಸ್ವಲ್ಪ ಹಾಗೇನೆ. ಅಕಸ್ಮಾತ್ ಆಗಿ ಅವನೇನಾದ್ರೂ ಅಂದಿದ್ರು ನೀನ್ ಬೇಜಾರ್ ಮಾಡ್ಕೋಬೇಡ. ಸರಿ ಅಕ್ಕೆ. ಸರಿ, ನೀನ್ ಬಾ, ನಿನ್ನ ಅಕ್ಕನ ಜೊತೆನೂ ಅಡ್ಗೆ ಮನೆಲ್ಲ ಇದಾರೆ. ಆಯ್ತು. ಅಮ್ಮ, ನೆನೆ ಹುಷಾರಿಲ್ಲ ಅಂತ ಹೇಳ್ತಿದ್ರಿ, ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮದುವೆ ಡಾಕ್ಟರ್ ಹತ್ರ ತೋರಿಸ್ಬೇಕಾ? ಕೆಲ್ಸದವ್ರನ್ನೇ ಇಷ್ಟು ಕಾಳಜಿ ಮಾಡೋ ನೀನು, ಇನ್ನು ನಾನೇ ನಿನ್ನ ಹೆತ್ತ ತಾಯಿ ಅಂತ ಗೊತ್ತಾದ್ರೆ ಎಷ್ಟು ಪ್ರೀತಿ ಮಾಡಬಹುದು ಅಲ್ವಾ? ಅಮ್ಮ, ಅಗ್ರಜ ಏನೋ ಕೇಳ್ದ, ನೀವು ಹೇಗಿದ್ದೀರಾ? ಈಗ ಪರವಾಗಿಲ್ಲಪ್ಪ. ಅದು ಡಾಕ್ಟರ್ ಹತ್ರ ಹೋಗುವಂಥದ್ದು ಏನೂ ಇಲ್ಲ, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ
ಮಾತ್ರೆ ತರೋಣ ಅಂತ ಅಂಗಡಿಗೆ ಹೋಗಿದ್ದೆ ಅಷ್ಟೇ. ಹಾಗಾದ್ರೆ ಸರಿ. ನೀವೇನೇ ಇದ್ರು ನಮ್ಮ ಹತ್ರ ಮುಚ್ಚಿಡೋ ಹಾಗಿಲ್ಲ. ನಮ್ಗೆಲ್ಲ ಹೇಳ್ಬೇಕು. ನೀವು ಮುಚ್ಚಿಟ್ಬಿಟ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಆರೋಗ್ಯ ವಿಚಾರದಲ್ಲಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲ ನಮ್ಮ ಹತ್ರ ಹೇಗೆ ಹೇಳೋದು ಅಂತ ನೀವು ಸಂಕೋಚ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಆಫೀಸಲ್ಲಿ ಇರೋರೆಲ್ಲ ನಿಮ್ಮವ್ರೆ ಅಂತ ಅನ್ಕೊಳ್ಳಿ. ಇದು ಕೆಲ್ಸಕ್ಕಷ್ಟು ಆಫೀಸ್. ಇಲ್ಲಿ ದುಡಿಯೋರೆಲ್ಲ ನಮ್ಮವ್ರೆ ಅಂತ ನಾವು ಅಂದ್ಕೊಂಡಿದೀವಿ. ನೀವು ಅಷ್ಟೇ ಮಾ, ನಿಮ್ಮನ್ ಕೂಡ ನಾವು ನಮ್ಮ ಮನೆಯವರು ಅಂತಾನೆ ಅಂದ್ಕೊಂಡಿದೀವಿ. ಆಯ್ತಪ್ಪ, ಹಾಗೇನಾದ್ರೂ ಇದ್ರೆ ಹೇಳ್ತೀನಿ. ಆದ್ರೆ ಹೇಳಿಮ್ಮ, ಪರವಾಗಿಲ್ಲ. ಅದು ಆಫೀಸಿಗೆ ಬಂದ ಕೂಡಲೇ ವಿಚಾರಿಸ್ತಿದ್ದೀರಲ್ಲ, ನಾನ್ ನಿನ್ನೆ ಹೊರಗೆ ಹೋಗಿದ್ರಿಂದ ನಿಮ್ಗೇನಾದ್ರೂ ಸಮಸ್ಯೆ ಆಯ್ತಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ನನ್ನ ಆಫೀಸಿಗೆ ನನ್ನ ತಾಯಿ ಬಂದಿದ್ರು. ನಿಮ್ಮನ್ನ ಅವ್ರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದ್ರೆ ನೀವು ಬರೋಷ್ಟರೊಳಗೆ ಅವ್ರ ಮನೆಗೆ ಹೊರಟು. ಹೌದಾ? ನನ್ನ ತಾಯಿ ತುಂಬಾನೇ ಒಳ್ಳೆಯವರು. ನಮ್ಮ 4 ಜನ ಮಕ್ಕಳನ್ನ ಬೆಳೆಸೋದಕ್ಕೆ ಅವ್ರು ತುಂಬಾನೇ ತ್ಯಾಗ ಮಾಡಿದ್ದಾರೆ. ನಮ್ಮ ಪಾಲಿಗೆ ಅವರೇ ನಮ್ಮ ದೇವರು. ನಾನು ನಮ್ಮ ತಾಯಿ ಬಗ್ಗೆ ಮಾತಾಡಿದಾಗೆಲ್ಲ ತುಂಬಾ ದೊಡ್ಡದಾಗಿ ಏನಾದ್ರು ಹೇಳ್ಬೇಕು ಅಂತ ಅನ್ಕೋತೆ. ಆದ್ರೆ ತಾಯಿಗಿನ ದೊಡ್ಡವ್ರು ಯಾರು ಇಲ್ಲ ಅಲ್ವಾ? ಹಾಗಾಗಿ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವರಿಂದಾನೇ ನಾವೆಲ್ಲ. ಮಹಾನ್ ಸ್ವಾರ್ಥಿನ ದೇವರಿಗೆ ಹೋಲಿಸ್ತಿದ್ಯಲ್ಲ ಅಗ್ರಜ. ಅವಳ ಬಗ್ಗೆ ನೀನು ಗೊತ್ತಾದ್ರೆ ಅದೆಷ್ಟು ನೊಂದ್ಕೊಳ್ತೀಯೋ. ನಿನ್ ಬಾಯಲ್ಲಿ ಅವಳ ಬಗ್ಗೆ ಒಳ್ಳೆ ಮಾತು ಕೇಳೋದಕ್ಕೆ ತುಂಬಾ ಕಷ್ಟ ಆಗತ್ತಣ್ಣ. ಆದಷ್ಟು ಬೇಗ ನಿಂಗೆ ಸತ್ಯ ಗೊತ್ತಾಗ್ಲಿ. ಅವಳಿಂದಾಗ ನೀನಲ್ಲಪ್ಪ, ನಿಮ್ಮಿಂದಾಗ ಅವಳು. ಅವಳಿಗೇನು ಅಂತ ಗೊತ್ತಾದ ದಿನ ಆ ಸತ್ಯನ ನೀನು ಒಪ್ಕೋತೀನಪ್ಪ. ತಾಯಿ ದೊಡ್ಡವಳೆ, ಅವಳ ಮಕ್ಕಳಿಗೆ ಅವಳು ದೇವರ ಸಮಾನಾನೆ. ಅಂಥವಳು ಮಕ್ಕಳಿಂದ ತಾಯಿನ ದೂರ ಮಾಡಿರೋಳು ಅವಳು ರಾಕ್ಷಸಿಗಿಂತ ಕಡೆನೆ. ಅಮ್ಮ, ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲಪ್ಪ, ನಿನ್ ಮನಸ್ಸಿನಲ್ಲಿರೋ ಭಾವನೆ ಅಪರೂಪದ್ದು. ನಿಮ್ ಮಕ್ಳೆಲ್ರು ನಿಮ್ ತಾಯಿ ಜೊತೆನೆ ಇರೋ ಹಾಗಾಗಿ. ಅಂಜು, ಹೇಗಿದೆ? ನಾನ್ ಚೆನ್ನಾಗಿದ್ದೀನಿ. ನೀನು? ಅಂಜು ಅಕ್ಕ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಿಗ್ಗೆ ತಾನೇ ನಿನ್ನ ನೆನ್ಪು ಮಾಡ್ಕೊತಿದ್ದೆ ಕಣೆ. ಅಲ್ಲ ಕಣೆ, ಒಂದ್ ಮಾತು ಹೇಳ್ದೆ ಬಂದಿದ್ಯಲ್ಲ ನೀನು. ನಿಮ್ ಅಕ್ಕಂದ್ರು ನಿಮ್ಗೆ ಇವಾಗ ನೆನ್ಪಾದ್ರ? ಯಾಕೆ ತಂಗಿದ್ರಗ್ ಮಾತ್ರ ಅಕ್ಕಂದ್ರು ನೆನ್ಪಾಗ್ಬೇಕಾ? ಅಕ್ಕಂದ್ರಿಗೂ ನೆನ್ಪಾಗಿ ಮನೆಗ್ ಬರ್ಬೋದಲ್ವಾ? ಜೋರಾಗಿದೆ ಕಣೆ ನೀನು. ಹೋಗ್ಲಿ ಬಿಡು, ನೀನಾದ್ರೂ ಬಂದ್ಯಲ್ಲ. ಸರಿ, ನೀನ್ ಹೆಂಗ್ ಬಂದೆ? ಒಬ್ಳೆ ಬಂದ್ಯಾ? ಅದಿದಿನೂ ಬಂದಿದ್ದಾಳ? ಅಂಜು, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಲ್ವಾ? ಅಂಜು, ಯಾಕೆ? ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಪ್ಪ ಅಮ್ಮ ಆರಾಮಾಗಿದ್ದಾರೆ ತಾನೆ? ಮತ್ತ್ಯಾಕೆ ಈ ತರ ಅಳ್ತಿದ್ಯಾ ಅಂಜು? ಅದು ನಿಮ್ಮಿಬ್ರು ನೋಡಿ ತುಂಬಾ ದಿನ ಆಗಿತ್ತಲ್ವಾ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೆ. ನಿಮ್ಮಿಬ್ರನ್ನು ಯಾವಾಗ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಮಿಬ್ರನ್ನು ನೋಡಿದ ತಕ್ಷಣ ಹತ್ಬಿಟ್ಟೆ. ನೀನ್ ಅಷ್ಟೇ ಅಲ್ಲ ಅಂಜು, ನಾವು ಅಷ್ಟೇ ನಿನ್ನ ಮತ್ತೆ ಅದಿತಿನ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ. ಹೌದು ಅಂಜು, ನಾವಿಬ್ರಂತೂ ಯಾವಾಗ್ಲೂ ನಿಮ್ ಬಗ್ಗೆನೆ ಮಾತಾಡ್ತಿರ್ತೀವಿ ಗೊತ್ತಾ. ನಾವು ಅಷ್ಟೇ ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ. ಅಕ್ಕ, ನೀವಿಬ್ರು ನನ್ ಕನ್ಸಲ್ ದಿನ ಬರ್ತೀರಾ ಗೊತ್ತಾ. ನಿಮ್ಮಿಬ್ರು ಜೊತೆ ಆಟ ಆಡ್ದಾಗೆ, ಊಟ ಮಾಡ್ದಾಗ ಕನ್ಸ್ ಬೀಳುತ್ತೆ. ನಮಗೂ ಅಷ್ಟೇ ಅಂಜು, ದಿನ ಬರೀ ನಿಮ್ದೇ ಚಿಂತೆ. ನಾವಿಲ್ಲಿದ್ರು ನಮ್ ಮನ್ಸೆಲ್ಲ ಅಲ್ಲೇ ಇರುತ್ತೆ. ಅಕ್ಕ, ನೀವಿಬ್ರು ಜೊತೆಲೇ ಇರ್ತೀರಾ, ಬೇಜಾರಾದಾಗ ಒಟ್ಟಿಗೆ ಕೂತ್ಕೊಂಡ್ ಮಾತಾಡ್ತೀರಾ. ಆದ್ರೆ ನಂಗಲ್ಲಿ ಯಾರಿದಾರ ಹೇಳು? ಆದಿತ್ಯ ಅಕ್ಕನೋ ಕಾಲೇಜ್ಗೆ ಅಂತ ಹೋದ್ರೆ ಸಂಜೆನೆ ಬರೋದು. ನಾನು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತೀನಿ. ನಂಗೂ ಬೇಜಾರಾದಾಗ ನಿಮ್ಮಿಬ್ರನ್ ಸಿಕ್ಕಾಪಟ್ಟೆ ನೆನ್ಪು ಮಾಡ್ಕೊಳ್ತೀನಿ.
ಅದಿತಿ ಅಕ್ಕ ನಾನು ನಿದ್ದೆ ಬರೋವರೆಗೂ ನಿಮ್ ವಿಷಯನೇ ಮಾತಾಡ್ತಿರ್ತೀವಿ ಗೊತ್ತಾ. ಅಂಜು, ಇದೇನ್ ಬೇರೆಯವ್ರ ಮನೇನಾ? ನಿನಗ್ ಬೇಜಾರಾದಾಗೆಲ್ಲ ಇಲ್ಲಿಗ್ ಬರ್ಬೋದಲ್ವಾ? ಬರ್ಬೇಕು ಅಂತ ಅನ್ಕೊಳ್ತೀನಿ ಅಕ್ಕ, ಆದ್ರೆ ಒಬ್ಳೆ ಬರಕ್ ಭಯ ಆಗತ್ತೆ. ಆದ್ರೆ ಇವತ್ ನಂಗ್ ಮನ್ಸ್ ತಡಿಲೇ ಇಲ್ಲ. ಅದಕ್ಕೆ ಅಮ್ಮನ ಹತ್ರ ತುಂಬಾ ಹಠ ಮಾಡ್ದೆ. ನೋಡು, ಅಮ್ಮ ನಿಮ್ಮೆಲ್ರಿಗೂ ಅಡ್ಗೆ ಮಾಡಿ ಕಳ್ಸಿದಾಳೆ. ಅಷ್ಟೇ ಅಲ್ಲ, ನನ್ನ ರೋಡ್ ವರ್ಗು ಬಂದು ಆಟೋ ಹಚ್ಚಿದ್ಲು. ಒಳ್ಳೆ ಕೆಲಸ ಮಾಡ್ದೆ ಅಂಜು. ನಮ್ಮಿಬ್ರಿಗೂ ಇವತ್ತು ಅಡ್ಗೆ ಮಾಡೋದ್ ತಪ್ಪು. ಅಕ್ಕ, ವಿಕ್ಕಿ ಬಾವಂಗೆ ಮತ್ತೆ ವೇದಾಂತಿಗೆ ಇಲ್ಲಿಗೆ ಊಟಕ್ಕೆ ಬರೋದಕ್ಕೆ ಹೇಳ್ತೀನಿ. ಎಲ್ರ ಜೊತೆಗೆ ಒಟ್ಟಿಗೆ ಕೂತು ಊಟ ಮಾಡೋಣ. ಹೌದಮ್ಮ, ಹೇಗೋ ಅಂಜು ಬೇರೆ ಬಂದಿದ್ದಾಳೆ, ಎಲ್ರು ಇಲ್ಲೇ ಊಟ ಮಾಡೋಣ. ಅಕ್ಕ, ಅಂಜು ಟೀ ಮಾಡ್ಕೊಂಡ್ ಬರ್ತೀನಿ. ಅಮ್ಮು ಬೇಡ, ನಾನ್ ಜ್ಯೂಸ್ ತಂದ್ಕೊಡ್ತೀನಿ ಇರು. ಅಂಜು ಇರು, ನಿಮ್ ಬಾವಂಗ್ ಫೋನ್ ಮಾಡಿ ಊಟಕ್ಕೆ ಕರಿತೀನಿ. ಅಕ್ಕ, ಎಲ್ರನ್ನೂ ಕರಿಯೇ? ಆಯ್ತು ಕಣೆ. ತಗೋ ಅಂಜು. ಹಾ, ಒಂದ್ ನಿಮಿಷ ಇರು, ಬರ್ತೀನಿ. ಕುತ್ಕೋ. ಅಂಜಲಿ, ಇದನ್ನ ಯಾಕೆ ಇಲ್ಲಿಟ್ಟಿದ್ಯಾ? ಎಲ್ಲಿಡ್ಬೇಕು ಅನ್ನೋ ಸೆನ್ಸ್ ಕೂಡ ಇಲ್ವಾ ನಿನ್ಗೆ? ಇದನ್ನೇ ನಿಮ್ಮನೆ ಮೆಸ್ ಅನ್ಕೊಂಡ್ಯಾ? ತೆಗೆ. ಏಯ್, ಏನ್ ಮಾಡ್ದೆ ನೀನು? ಮೈ ಮೇಲೆ ಪ್ರಜ್ಞೆ ಇದೆಯಾ ನಿನಗೆ? ನಿಮ್ಮನೆಲ್ಲೂ ಹೀಗೇನಾ? ಸಿಕ್ಕಿದ್ದನ್ನೆಲ್ಲ ಒಡೆದು ಹಾಕ್ತೀಯಾ? ನಿಮ್ಮಮ್ಮ ಹೇಳ್ಕೊಟ್ಟಿರೋ ಸಂಸ್ಕಾರ ಇದೇನಾ? ಅದಕ್ಕೆ ಹೇಳೋದು, ನೂಲ್ನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅಂತ. ಸಾರಿ ಅತ್ತೆ, ನಾನೇ ಕ್ಲೀನ್ ಮಾಡ್ಬಿಡ್ತೀನಿ. ಬೆಳಿಗ್ಗೆ ಆಫೀಸಿಗೆ ಬಂದು ಸಂಜೆ ಮನೆಗೆ ಹೋಗೋ ಹಾಗಿದ್ರೆ ಈ ಕೆಲಸನ ನೀವೇ ಮಾಡಬೇಕು ಅಂತ ಏನಿಲ್ಲ. ರೋಡೋಲಗೋರು ಕೂಡ ಕೆಲಸ ಮಾಡ್ತಾರೆ. ಒಂದು ಕಂಪ್ನಿನ ಹೇಗ್ ನಡೆಸಬೇಕು ಅನ್ನೋದು ಗೊತ್ತಿದ್ರೆ ನೀವ್ ಈ ಕೆಲಸನ ಮಾಡ್ತಿರ್ಲಿಲ್ಲ. ಈ ಪ್ರಾಜೆಕ್ಟ್ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ಗೆ ಗೊತ್ತಾ ವಿಕ್ರಮ್? ಗೊತ್ತಿದ್ರೆ ಈ ಪ್ರಾಜೆಕ್ಟ್ ನಾನು ಕಳ್ಕೊಳ್ಳೋ ರೀತಿ ನೀನ್ ಮಾಡ್ತಿರ್ಲಿಲ್ಲ. ಅಗ್ರಜ, ಅದು ನಮ್ ಕೈಯಿಂದ ಏನೇನ್ ಮಾಡ್ಬೇಕಾಗಿತ್ತು ನಾವೆಲ್ಲ ಮಾಡಿದ್ವಿ. ಬಟ್ ಆದ್ರೆ ಚೆನ್ನಾಗ್ ವಿಕ್ರಾಂತ್, ಸುಮ್ನೆ ಬಾಯಿ ಬಂದಾಗ ಎಕ್ಸ್ಕ್ಯೂಸಸ್ಗಳನ್ನ ಕೊಡೋದಿಕ್ ಹೋಗ್ಬೇಡ. ನಿಮ್ಗಳಿಗೆ ಏನು ಆಗೋದಿಲ್ಲ ಅಂತ ಕೊನೆಗೂ ಪ್ರೂವ್ ಮಾಡ್ಕೊಂಡ್ಬಿಟ್ರಲ್ಲ. ವಿಕ್ರಾಂತ್, ಈ ಒಂದು ಪ್ರಾಜೆಕ್ಟ್ ಬೇರೆ 10 ಪ್ರಾಜೆಕ್ಟ್ಗಳಿಗೆ ಸಮ. ವಿ ಹ್ಯಾಡ್ 1:10 ಪ್ರಾಫಿಟ್. ಗೊತ್ತು ತಾನೇ ನಿನಗದು? ಗೊತ್ತಿತ್ತು ಅಗ್ರಜ, ಅದಕ್ಕೆಲ್ಲ ನಾನು ಪ್ರಿಪೇರ್ ಮಾಡಿದ್ದೆ. ಜಸ್ಟ್ ಸ್ಟಾಪ್ ಇಟ್ ವಿಕ್ರಾಂತ್. ಇದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಮಾಡೋದೇ ಬೇಡ. ಸರ್, ಜ್ಯೂಸ್ ತಂದ್ಕೊಡ್ಲಾ? ನೋ ಥ್ಯಾಂಕ್ಸ್. ನೀವು ದಯವಿಟ್ಟು ಸ್ವಲ್ಪ ಹೊತ್ತು ಈ ಕಡೆ ಬರೋದಕ್ಕೆ ಹೋಗ್ಬಿಡಿ. ತುಸುಮೆಲ್ಲ ಬೀಸುಗಾಳಿಯೇ ರೀ ಕಾಂತ, ಏನಿವತ್ತು ನಿಮ್ ಬಿಗ್ ಬಾಸ್ ಎಷ್ಟೊಂದು ರುಚಿಗೆ ಬಿಟ್ಟಿದ್ದಾರೆ. ನನಗೆ ಕೇಳಿದ್ರೆ ನನಗೇನ್ ಗೊತ್ತು ಧ್ರುವ ಸರ್? ದಿವಸ ಅವ್ರ ಜೊತೆ ಮನೇಲಿ ನೀವೇ ತಾನೇ ಇರೋದು, ನೀವೇ ಕೇಳಿ. ರೀ ಕಾಂತ, ಅದಾಗಲ್ಲ. ಅಣ್ಣಂಗೆ ಅಮ್ಮ ಪರಿಚಯ ಆಗಿ ಅವ್ರಿಬ್ರಿಗೂ ಲವ್ ಆದ್ಮೇಲೆ ಅಣ್ಣ ತುಂಬಾ ಸೈಲೆಂಟ್ ಆಗಿದ್ದ. ಆದ್ರೆ ಈಗ ಯಾಕೆ ಈ ತರ ಆಡ್ತಿದ್ದಾನೆ? ಅದು ಸಿಂಪಲ್ ಸಾರ್. ಮುಂಚೆ ನಮ್ಮ ಬಾಸ್ ತಲೆ ಹೀಟ್ ಆದಾಗ ತಲೆ ಮೇಲೆ ತಣ್ಣೀರ್ ಸುರಿದು ಕೂಲ್ ಮಾಡಕ್ಕೆ ಅಮೂಲ್ಯ ಮೇಡಮ್ ಇದ್ರು. ಆದ್ರೆ ಈಗ ಅವ್ರು ಇಲ್ವಲ್ಲ, ಅದಕ್ಕೆ ಇಷ್ಟು ರುಚಿಗದಲ್ಲಿ ತರಬೇಕು. ಹಾಗಿದ್ರೆ ಕಾಂತ, ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಪರವಾಗಿಲ್ವೇ? ನಿಮ್ ತಲೆಗೂ ಐಡಿಯಾ ಬರುತ್ತಲ್ಲ.
ಶರ್ಟ್ ಅಪ್. ಆಯ್ತು ಹೇಳಿ. ಅಣ್ಣ ಈಗ ನಮ್ಮ ಮಗುಗೆ ಮಂಗಳಾರತಿ ಮಾಡೋದನ್ನ ತಪ್ಪಿಸ್ಬೇಕು ಅಂದ್ರೆ ಅಮೂಲ್ಯನ್ ಕೈಲಿ ಅಣ್ಣಂಗೆ ಕಾಲ್ ಮಾಡಿಸ್ಬೇಕು. ಸೂಪರ್ ಸರ್. ಇಷ್ಟು ದಿವಸ ನನ್ನ ಹತ್ರ ಎಣ್ಣೆ ಕಿತ್ಕೊಂಡ್ ಹೊಡೆದಿದ್ದಕ್ಕೂ ಈ ತಲೆಗೆ ಒಂದೊಳ್ಳೆ ಐಡಿಯಾ ಬಂದಿದೆ ನೋಡಿ. ಶಟ್ ಅಪ್.